ಈ ಮಾರಿಗುಡಿ ತನ್ನ ಪೊಲೀಸ್ ಪಡೆ ಮೂಲಕ ನಾವು ಚಟುವಟಿಕೆ ನಡೆಸೋ ಜಾಗ, ನಾವು ಓಡಾಡೋ ಜಾಗನೆಲ್ಲ ಪೂರ್ತಿಯಾಗಿ ಖಾಸಗಿ ಮಾಡಿಕೊಡ್ತಾನೆ. ಉತ್ಸವದ ಹಿಂದಿನ ದಿನ ಏನು ನಡೆಯುತ್ತೆ, ಶ್ರೀಚಕ್ರವನ್ನ ನಾವು ಎಲ್ಲಿಗೆ ಸ್ಥಳಾಂತರಿಸ್ತೀವಿ, ಅದನ್ನ ಎಲ್ಲಿ ಕೊಂಡೊಯ್ತೀವಿ ಅನ್ನೋದನ್ನೆಲ್ಲ ನಾಳೆ ನಿರ್ಧಾರ ಮಾಡಿ ಹೇಳ್ತೀವಿ. ಚೆನ್ನಾಗಿದೆ ನಿನ್ನ ಯೋಜನೆ ವಿರೂಪಾಕ್ಷ. ಆದ್ರೆ ಎಲ್ಲಿಗೋ ಯಾಕೆ, ಊರ್ ಹೊರಗಿರೋ ಪಾಳ್ಗುಡಿ ಭೈರವಿ ದೇವಸ್ಥಾನಕ್ಕೆ ಸಾಕ್ಸ್ಬಿಡೋಣ ಶ್ರೀಚಕ್ರನ. ಅಲ್ಲಿ ಬಾವುಲಿ ಗೂಬೆ ನಾಯಿ ಬಿಟ್ರೆ ಇನ್ಯಾವ ನರ್ಪಿಳ್ಳೆನೂ ಸುಳ್ದಾಡಲ್ಲ. ನಾನ್ ಕಾವ್ಲಿರ್ತೀನಿ, ಶ್ರೀಚಕ್ರ ಸುರಕ್ಷಿತವಾಗಿರುತ್ತೆ. ಬೇಡ, ಶ್ರೀಚಕ್ರ ಪವಿತ್ರವಾದದ್ದು. ಅದನ್ನ ಕ್ಷುದ್ರ ದೇವತೆ ಮುಂದೆ ಇಟ್ರೆ ಅದು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಅದ್ಹೆಂಗೆ? ದೇವ್ರು ಅಂದ ಎಲ್ಲ ದೇವ್ರು ಒಂದೇ ತಾನೆ, ಯಾರೋ ಒಬ್ರು ಕಾಯ್ತಾರ ಬಿಡು. ಇಲ್ಲ, ಶ್ರೀಚಕ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ಅದೇ ಕಾಯ್ಕೊಳ್ಳುತ್ತೆ. ಅಲ್ಲೇ ತಗೊಂಡೋಗಿಡೋಣ. ದೇವರನ್ನೇ ನಮ್ದೇ ಇರೋ ನಿನಗೆ ಅದೆಲ್ಲ ಎಲ್ಲಿಂದ ಅರ್ಥ ಆಗುತ್ತೆ? ಕಾಲರುದ್ಧ ಸಿದ್ದೇಶ್ವರ ಕಡಿಕೆ ಅಲ್ಲಿಗೆ ಬೇಡ. ನಾನು ಹೇಳದ್ನಲ್ಲ ಎಲ್ಲಿಡಬೇಕು ಅಂತ, ನಾಳೆ ನಾನೇ ಹೇಳ್ತೀನಿ ಅಂತ. ಯಾಕೆ ಅಲ್ಲಿ ಬೇಡ ಅಂದಮೇಲೆ ಇನ್ ಎಲ್ಲಿ ಅಂತ ಈಗಲೇ ಹೇಳು ವಿರೂಪಾಕ್ಷ. ಹೌದು ಶಾಸ್ತ್ರಿ, ಈಗಲೇ ಹೇಳು, ಅಲ್ಲಿಗೂ ನಾನು ಬಂದೋಬಸ್ತ್ ಮಾಡ್ತೀನಿ. ಇದು ಧರ್ಮ ಸೂಕ್ಷ್ಮದ ಸಮಸ್ಯೆ, ನಿನಗೆ ಅರ್ಥವಾಗೋದಿಲ್ಲ. ನಾಳೆ ಹೇಳ್ತೀನಿ ಅಂತ ಹೇಳದ್ನಲ್ಲ. ಇಷ್ಟೆಲ್ಲ ಯೋಜನೆ ಹಾಕಿದ್ಯಾ, ಇನ್ನು ಅದನ್ನು ಯೋಚನೆ ಮಾಡಿರಲ್ವಾ ವಿರೂಪಾಕ್ಷ? ಯಾಕೋ ನನಗೆ ಅನುಮಾನ, ನಮ್ಮನ್ನ ಬಿಟ್ಟು ಶ್ರೀಚಕ್ರನ ನೀನೇ ಲಪ್ಟಾಯಿಸೋ ಯೋಜನೆ ಏನಾದ್ರೂ ಹಾಕಿದ್ಯಾ ಅಂತ. ಮೂರ್ಖರು ನೀವು. ಜಗತ್ತನ್ನೇ ಗೆಲ್ಲೋದು ಕೊಟ್ಟಿದೀವಿ, ಒಬ್ರನ್ನೊಬ್ರು ನಂಬಬೇಕು. ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಯಾರನ್ನು ನಂಬೋದು ಬೇಡ. ಆ ಚಕ್ರದಲ್ಲಿ ನಿಮಗೆ ಎಷ್ಟು ಪಾಲಿದೆಯೋ ನನಗೂ ಅಷ್ಟೇ ಪಾಲ್ ಬಂದ್ಬಿಡ್ಬೇಕು. ಆಮೇಲೆ ನೀವು ಜಗತ್ತನ್ನಾದ್ರೂ ಆಳ್ಕೊಳ್ಳಿ, ತೊಟ್ಲನ್ನಾದ್ರೂ ತುಕ್ಕೊಳ್ಳಿ. ಆ ಶ್ರೀಚಕ್ರಕ್ಕೋಸ್ಕರ ಜನ್ಮ ಜನ್ಮಾಂತರಗಳಿಂದ ನಾವು 3 ಜನ ಪ್ರಯತ್ನ ಪಡ್ತಿರೋದು ನಿನ್ಗೂ ಗೊತ್ತು, ನಮಗೂ ಗೊತ್ತು ವಿರೂಪಾಕ್ಷ. ಈ ಜನ್ಮದಲ್ಲಿ ಶ್ರೀಚಕ್ರ ನಮಗೆ ದಕ್ಕೋ ಕಾಲಕ್ಕೆ ಕಡೆಗಳಿಗೆನಲ್ಲಿ ನೀನೊಬ್ನೇ ಮೋಸ ಮಾಡಿ ಅದನ್ನ ಪಡೆಯೋದಕ್ಕೆ ನೋಡ್ತಿದ್ಯಾ ವಿರೂಪಾಕ್ಷ?
ಅಕಸ್ಮಾತ್ ಗುರಿ ತಪ್ಪಿಬಿಟ್ರೆ ಈ ವಿರೂಪಾಕ್ಷ ಶಾಸ್ತ್ರಿಗಳು ಉಳ್ಕೊಬಿಡ್ತಾರೆ. ನಾನು ಸಿಕ್ಕಾಕೋಬಿಡ್ತೀನಿ. ಅವ್ರು ಉಳಿಬಾರ್ದು. ಗುರಿ ಸರಿಯಾಗಿದೆಯಂತ ಒಂದ್ಸರ್ತಿ ನೋಡೇ ಬಿಡೋಣ. ಸರಿಯಾಗಿದೆ ಗುರಿ. ಈಗ ಈ ಕಲ್ಲೆತ್ತಿ ಹಾಕಿದ್ರೆ ವಿರೂಪಾಕ್ಷ ಶಾಸ್ತ್ರಿಗಳು ಪಡ್ಚ. ನನ್ನ ಸುಂದರಿನ ಕೊಲೆ ಮಾಡಿದವನಿಗೆ ನಾನು ಸರಿಯಾದ ಶಾಸ್ತಿ ಮಾಡಲೇಬೇಕು. ಕಲ್ಲು ಯಾರು ನನ್ನನ್ನು ಕೊಲ್ಲೋದು ಪ್ರಯತ್ನ ಪಟ್ಟಿದ್ದಾರೆ. ಯಾರಿರ್ಬೋದು? ಶ್ರೀಕಾಂತ, ಹರೀಶ, ಎಲ್ ಛತ್ರು? ಏನಿದು ವಿರೂಪಾಕ್ಷ? ಬೆಳಗ್ಗೆ ದೇವಸ್ಥಾನನ ಬಿಟ್ಟು ಈ ಕಡೆ ಪಾದ ಬೆಳೆಸಿದ್ಯಾ? ರಾತ್ರಿ ನಿದ್ದೆ ಸಾಕಾಗ್ಲಿಲ್ಲ ಅನ್ಸುತ್ತೆ ನಿನ್ಗೆ. ನಮ್ಮ ಕೆಲಸ ಪೂಜೆ ರಾತ್ರಿ ಹೊತ್ತೆ ಅಲ್ವಾ ವಿರೂಪಾಕ್ಷ? ನಿನ್ನೆ ರಾತ್ರಿ ಮಾತ್ರ ಅಲ್ಲ, ನಾನು ಸುದೀರ್ಘ ನಿದ್ರೆ ಮಾಡಿ ಅದೆಷ್ಟೋ ವರ್ಷಗಳೇ ಆಯಿತು. ವರ್ಷಗಳ ಮಾತು ಬೇಡ, ನಿನ್ನೆ ರಾತ್ರಿ ಮಾತ್ರ ಹೇಳು. ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ ಕಾಲ ರುದ್ರ ಸಿದ್ದೇಶ್ವರ ಕಡಿಕೆ? ನಾನು ಎಲ್ಲೂ ಹೋಗಿರಲಿಲ್ಲ. ಇಲ್ಲೇ ನನ್ನ ತಾಯಿ ಪೂಜೆ ಮಾಡ್ತಿದ್ದೆ. ನಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಅಷ್ಟ ದೋಷ ನಿವಾರಣಾ ಪೂಜೆ ಮಾಡ್ತಿದ್ದೆ. ಹಾಗಿದ್ರೆ ನನ್ನ ಮನೆಗೆ ಬಂದಿದ್ಯಾರು? ಬೆಂಕಿ! ಹೆಣ್ಣು ಗರ್ಭಗುಡಿ ಒಳಗೆ ಬಂದ್ರೆ ಮೈಲ್ಗೆ. ಅಮ್ಮನವರು ಹೆಂಗಸೆ ಅಲ್ವಾ? ಮಾತಾಡ್ಬೇಡ ನೀನು, ನಾನು ಎಲ್ರಿಗೂ ಹೇಳೋದೆ.